ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೆ ಒಂದು ವಿಡಿಯೋ ಜೊತೆ ಬಂದೀನಿ. ಏನು ವಿಡಿಯೋ ಅಂಥೇಳಿ ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಯಾವುದ್ರ ಬಗ್ಗೆ ಡೆಮೋ ಕೊಡ್ತೀನಿ ಅಂತಂದರೆ, ಇದು ಮಷಿನ್ ನೋಡತ್ತಿರೋದು ನೀವು. ಇದು ಅಗಾರೋ ಅವ್ರದ್ದಿದೆ, ಅಗಾರೋ ಬ್ರ್ಯಾಂಡ್ದಿದೆ ಮಷಿನ. ಇದ್ರ ಬಗ್ಗೆ ರಿವ್ಯೂಸ್ ಕೊಡೋಕ್ಕಿದ್ದೀನಿ. ಇದನ್ನು ಡೆಮೋ ತೋರಿಸ್ತೀನಿ ನಿಮ್ಗೆ. ಈ ಥರ ಇದು ಮಷಿನ್ ಬರ್ತದೆ, ನೋಡ್ಬೋದು. ಇದನ್ನು ನೀವು 4 ಟೈಪ್ ಯೂಸ್ ಮಾಡ್ಬೋದು. ಈ ಮಷಿನ್ನ 4 ಟೈಪ್ ಯೂಸ್ ಮಾಡ್ಬೋದು. ಯಾವ್ಯಾವ ಥರ ಅಂತ ತೋರಿಸ್ತೀನಿ. ಇಲ್ಲಿಂದ ಈ ಥರ ರಿಮೂವ್ ಆಗ್ತೈತಿ. ರಿಮೂವ್ ಮಾಡ್ಬೋದು. ಫಸ್ಟ್ ಒಂದು ತೋರಿಸ್ತೀನಿ ನಿಮ್ಗೆ. ಇದು ಏನು ಮಾಡೋಕ್ಕೆ ಯೂಸ್ ಆಗ್ತದೆ ಅಂದರೆ, ಇದರಿಂದ ನಾವು ಐಬ್ರೋ ಮಾಡ್ಕೋಬೋದು. ಐಬ್ರೋ ಯಾವ ಥರ ಮಾಡ್ಕೋಬೋದು ಅಂದರೆ, ಸೇಪ್ ಕೊಟ್ಟು ನ್ಯಾಚುರಲಾಗಿ ಮಾಡ್ಕೋತೀವಿ ಅನ್ನೋ ಥರ ಮಾಡ್ಕೋಬೋದು. ಬಟ್ ಏನಾಗ್ತೈತಿ, ಕೆಲವೊಬ್ರದ್ದು ಪಾರ್ಲರ್ನಾಗ ಮಾಡ್ಕೊಂಡು ಬಂದ ನಂತರ ಲಗೇಜ್ ಇಲ್ಲಿ ಕೆಳಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅರ್ಜೆಂಟದಾಗ ಎಲ್ಲಾರ ಹೋಗ್ಬೇಕಾಗಿರ್ತೈತಿ, ಈ ಥರ ಏನಾರ ಫಂಕ್ಷನ್ ಇದ್ದಾಗ ಅರ್ಜೆಂಟ್ ಇರ್ತೈತಿ. ಆವಾಗ ಪಾರ್ಲರ್ಗೆ ಹೋಗೋ ಟೈಮೆಲ್ಲ ಕೆಲವೊಂದು ಸಲ ಪಾರ್ಲರ್ಗೆ ಹೋದ್ರೆ ನಂಬರ್ ಬರೋ ಚಾನ್ಸಸ್ ಇರೋಂಗಿಲ್ಲ. ಆವಾಗ ಕೆಳಗಷ್ಟೇ ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಯಾವ ಥರ ಅಂತಂದರೆ, ಈ ಸೈಡ್ ನೋಡ್ಬೋದು. ಈ ಸೈಡ್ ಏಕದಮ್ ಸ್ಮಾಲ್ ಐತಿ. ಇದು ಬ್ಲೇಡ್ ಅಲ್ಲ, ಬ್ಲೇಡ್ ಥರನೇ, ಬಟ್ ಆ ಥರ ಹತ್ತೋದಿಲ್ಲ, ಆ ಥರ ಏನಿಲ್ಲ. ಈ ಥರ ಐತೆ. ಆಮೇಲೆ ಈ ಸೈಡ್ದಿಂದ ಹಿಂಗೆ ಈ ಥರ ಮ್ಯಾಗಿಂದ ಹಿಂಗೆ ಮಾಡ್ಕೋಬೋದು, ಈ ಕಡೆಯಿಂದ. ನೆಕ್ಸ್ಟ್ ಇದನ್ನು ಈ ಥರ ಕೆಳಗಿಂದ ಮಾಡ್ಕೋಬೋದು. ನಾ ಡೆಮೋ ತೋರಿಸ್ಬೋದು, ಬಟ್ ಏನಾಗ್ತದೆ, ಮೊಬೈಲ್ದಾಗ ನೋಡ್ಕೊಂಡು ಅಷ್ಟು ನೀಟಾಗಿ ಮಾಡ್ಕೊಳಕ್ಕಾಗಲ್ಲ. ಕನ್ನಡಿಗಾದ್ರೆ ಮಿರರ್ದಾಗ ನೋಡ್ಕೊಂಡು ನೀಟಾಗಿ ಮಾಡ್ಕೋಬೋದು. ಅದಕ್ಕೋಸ್ಕರ ನಾ ಇದನ್ನು ಅಷ್ಟು ತೋರ್ಸತ್ತಿಲ್ಲ. ಬಟ್ ನಾನು ಪಾಪು ಆದಾಗಿಂದ ನನಗೆ ಪಾರ್ಲರ್ ಪದೇ ಹೋಗೋಕ್ಕಾಗಲ್ಲ. ಒಂದು ಸಲ ಪಾರ್ಲರ್ದಾಗ ಐಬ್ರೋ ಮಾಡ್ಕೊಂಬಂದ್ರೆ ಒಂದು 2 ಟೈಮ್ಸ್ ಇದನ್ನೇ ಯೂಸ್ ಮಾಡ್ತೀನಿ. ಆನಂತರ ಮತ್ತೆ ಒಂದು ಸಲ ಪಾರ್ಲರ್ದಾಗ ಮಾಡ್ಕೊಂಬರ್ತೀನಿ. ಈ ಥರ ಮಾಡಾಕತ್ತೀನಿ. ಅಂದ್ರೆ ಪಾರ್ಲರ್ನಾಗ ಅಂದರೆ ನೀಟಾಗಿ ಎಲ್ಲ ಹೊಂದ್ಬಿಡ್ತಾವೆ. ಇದೊಂದು ಸ್ವಲ್ಪ ಕಟ್ಟಾಗಿ ಬರೋ ಚಾನ್ಸಸ್ ಇರೋದ್ರಿಂದ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಯೂಸ್ ಮಾಡಿದರೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಈ ಥರ ಯೂಸ್ ಮಾಡ್ಬೋದು. ಇದನ್ನು ಈ ಕೆಳಗಿಂದ ಐಬ್ರೋ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು. ಸೇಪೆಲ್ಲ ಕೊಡೋಕೆ ಇದು ಯೂಸ್ ಆಗ್ತೈತಿ. ದೆನ್ ಈ ಸೈಡ್ದು ಮೇಲಿಂದ ಮಾಡ್ಕೋಬೇಕಾದ್ರೆ ಈ ಥರ ಹಿಂಗೆ ಮಾಡ್ಕೋಬೋದು, ಅದಕ್ಕೆ ಯೂಸ್ ಆಗ್ತೈತಿ. ಇದು ಫಸ್ಟು ಈ ಥರ ಯೂಸ್ ಮಾಡ್ಬೋದು. ಸೆಕೆಂಡ್ ಅಂತ ಬಂದೆ, ಇದು ನೋಡ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ, ಇದನ್ನು ನಾವು ಅಪ್ಪರ್ ಲಿಪ್ಸ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಅಪ್ಪರ್ ಲಿಪ್ ಈ ಥರ ಹಿಂಗೆ. ಇದನ್ನು ಬೇಕಾದ್ರೆ ತೋರಿಸ್ತೀನಿ. ಇದನ್ನು ಈ ಥರ ಒಂದು ಸ್ವಲ್ಪ ಹಿಂಗೆ ತಿರುಗಿಸಿದ್ರೆ ಸಾಕು, ಸ್ಟಾರ್ಟ್ ಆಗಿಬಿಡ್ತೈತಿ. ಈ ಥರ ಮಾಡ್ಕೊಂಡು ಅಪ್ಪರ್ ಲಿಪ್ ಮಾಡ್ಕೋಬೋದು. ಇದು ಅಪ್ಪರ್ ಲಿಪ್ ಮಾಡ್ಕೊಳಕ್ಕೆ ಯೂಸ್ ಆಗ್ತೈತಿ. ನೋಡ್ಬೋದು ಯಾವ ಥರ ಐತಿದೆ ಅಂತ. ಈ ಥರ ಐತೆ. ಇಲ್ಲಿಂದ ಇದು ಅಪ್ಪರ್ ಲಿಪ್ ಮಾಡ್ಕೋಬೋದು ಇದರಿಂದ. ದೆನ್ ಇದರಿಂದ ಅಂಡರ್ ಆರ್ಮ್ಸ್ನೂ ಮಾಡ್ಕೋಬೋದು. ಬಟ್ ಡೈರೆಕ್ಟ್ ಇದರಿಂದ ಅಂಡರ್ ಆರ್ಮ್ಸ್ ಮಾಡ್ಕೋಕ್ಕಿಂತ ನಾನು ನಿಮ್ಗೆ ತೋರಿಸ್ತೀನಿ. ಇದೊಂದು ಬರ್ತದೆ ಈ ಥರ. ಇದನ್ನು ಹಾಕಿ ಅಂಡರ್ ಆರ್ಮ್ಸ್ ಮಾಡ್ಕೋದು. ಅಂಡರ್ ಆರ್ಮ್ಸ್ ಮಾಡ್ಕೊಂಡ ನಂತರ ಇದರಿಂದ ಮಾಡ್ಕೊಂಡ ನಂತರ ಸ್ವಲ್ಪ ಸಣ್ಣ ಹೇರೆಲ್ಲ ಉಳ್ದಂಗೆ ಅನ್ನಿಸ್ತಾವಲ್ಲ, ಅವನ್ನ ಮತ್ತೆ ಇದನ್ನು ಹಾಕಿ ರಿಮೂವ್ ಮಾಡ್ಕೋದು. ಇದನ್ನು ಯೂಸ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡಿದ್ರೆ ನೀಟಾಗೆಲ್ಲ ಕ್ಲಿಯರ್ ಆಗಿಬಿಡ್ತೈತಿ. ಇದರಿಂದ ಒಂದು ಚೂರು ಉಳಿ ಚಾನ್ಸಸ್ ಇರ್ತೈತಿ. ಇದನ್ನು ಮಾಡ್ಕೊಂಡು ಮತ್ತೆ ಇದನ್ನು ಹಾಕಿ ಅಂಡರ್ ಆರ್ಮ್ಸ್ ಮಾಡ್ಕೋಬೋದು. ಮತ್ತು ಈ ಥರ ಬ್ರಷ್ ಒಂದು ಬರ್ತೈತಿ. ಇದನ್ನು ಈ ಥರ ರಿಮೂವ್ ಮಾಡಿದಾಗ ಇಲ್ಲಿ ಹೇರ್ ಏನಾದರೂ ಇಲ್ಲಿ ಉಳ್ಕೊಂಡಿದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಹೇರ್ ಮತ್ತು ಅದ್ರಾಗ ಸಿಕ್ಕೊಂಡು ಅಂದ್ರೆ ಮತ್ತೆ ಮಷಿನ್ ಪ್ರಾಬ್ಲಮ್ ಚಾನ್ಸಸ್ ಇರ್ತೈತಿ. ಈಗ ಮಷಿನ್ ಆಫ್ಲೈನ್ ಗೊತ್ತಿಲ್ಲ, ಆನ್ಲೈನ್ ಅಂತೂ ಸಿಗ್ತೈತಿ. ಇದು ನಾ ತೊಗೊಂಡಾಗ 850 ಕೊಟ್ಟಿದ್ನಿ, 850 ರೂಪಾಯಿ ಕೊಟ್ಟಿದ್ನಿ. ಈಗ ಎಷ್ಟೈತೆ ಗೊತ್ತಿಲ್ಲ, ಚಾರ್ಜಸ್ ಕೆಳಗ ಮ್ಯಾಗ ಆಗ್ತಿರ್ತೈತಿ. ಆದರೆ ಈ ಥರ ಎಮರ್ಜೆನ್ಸಿ ಇದ್ದಾಗೆಲ್ಲ ಭಾಳ ಯೂಸ್ ಆಗ್ತೈತಿ. ಯೂಸ್ ಮಾಡ್ಕೋಬೋದು. ಅರ್ಜೆಂಟ್ ಇದ್ದಾಗ ಐಬ್ರೋ ಮಾಡ್ಕೋಬೋದು, ಅಂಡರ್ ಆರ್ಮ್ಸ್ ಮಾಡ್ಕೋಬೋದು. ದೆನ್ ಈ ಥರ ಒಂದು ಕ್ಯಾಪ್ ಬಂದೈತಿ. ಈ ಕ್ಯಾಪ್ ಹಾಕಿ ನಾವು ಬಿಕ್ನಿ ವ್ಯಾಕ್ಸ್ ಅಲ್ಲ, ಬಿಕ್ನಿ ಹೇರ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮೊದಲೇ ಕ್ಯಾಪ್ ಹಾಕಿ
ರಿಮೂವ್ ಮಾಡಿ ಆಮೇಲೆ ಈ ಥರ ಇದನ್ನು ಹಾಕಿ ಬಿಗ್ನಿ ಹೇರ್ನು ರಿಮೂವ್ ಮಾಡ್ಬೋದು, ಅಂಡರ್ ಆರ್ಮ್ಸ್ ಮಾಡ್ಕೋಬೋದು, ದೆನ್ ಐಬ್ರೋ ಮಾಡ್ಕೋಬೋದು, ಅಪ್ಪರ್ ಲಿಪ್ಸ್ ಮಾಡ್ಕೋಬೋದು. ಇದಕ್ಕೆ ಎಲ್ಲದಕ್ಕೂ ಯೂಸ್ ಆಗ್ತೈತಿ. ಇದೇನು ಅಷ್ಟು ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ತೊಗೊಂಡು ಏನು ಮಾಡೋದು ಅಷ್ಟು ಇನ್ವೆಸ್ಟ್ ಮಾಡಿ ಅಂತ ಅನ್ನೋದಕ್ಕಿಂತ ಪಾರ್ಲರ್ನ ಒಂದು ಸಲ ಮಾಡ್ಕೊಂಡ್ರೆ ನಮ್ಗೆ ಮತ್ತೆ ಐಬ್ರೋ ಜಲ್ದಿ ಬರೋ ಚಾನ್ಸಸ್ ಇರ್ತೈತಿ. ಅದು ಒಂದು ಎಮರ್ಜೆನ್ಸಿ ಇದ್ದಾಗ ಸ್ಲೀವ್ಲೆಸ್ ಹಾಕ್ತೀವಿ ಅಥವಾ ಏನೋ ಒಂದು ಎಮರ್ಜೆನ್ಸಿ ಇದ್ದಾಗ ಒಂದು ಸ್ವಲ್ಪ ಅಂಡರ್ ಆರ್ಮ್ಸ್ ಹೇರ್ಸ್ ಬಂದಿದ್ರೆ ಅವಾಗ ಪ್ರಾಬ್ಲಮ್ ಆಗ್ತೈತಿ, ಅದನ್ನು ರಿಮೂವ್ ಮಾಡ್ಕೋಬೋದು. ಆಮೇಲೆ ಬಿಕ್ನಿ ಹೇರ್ಸ್ ಅಂತೂ ರಿಮೂವ್ ಮಾಡ್ಕೋಬೋದು. ಇದಕ್ಕೆಲ್ಲದಕ್ಕೂ ಯೂಸ್ ಆಗ್ತೈತಿ, ಬೆಸ್ಟ್ ಅಂತ ನನಗೆ ಅನಿಸ್ತೈತಿ. ಇಷ್ಟ ಇದ್ದಾರೆ ನೋಡಿರಿ, ಟ್ರೈ ಮಾಡಿರಿ. 850 ನಾ ಕೊಟ್ಟಿದ್ನಿ, ಒಂಚೂರು ಆ ಕಡೆ ಆಗಿದ್ರು ಒಂದು 900-1000 ತನಕ ನಿಮ್ಗೆ ಇದು ಸಿಗ್ಬೋದು. ಈ ಥರ ಅಗಾರೋ ಅವ್ರದ್ದಿದೆ. ಇದ್ರ ಜೊತೆ ವಾರಂಟಿ ಕಾರ್ಡ್ ಒಂದು ಬರ್ತೈತಿ, 1 year ವಾರಂಟಿ ಕಾರ್ಡ್ ಬರ್ತೈತಿ, ಅಗಾರೋ ಅವ್ರದ್ದಿದೆ. ಮಷಿನ್ ಅಂತೂ ಸೂಪರ್ ಐತಿ, ನಾ ಯೂಸ್ ಮಾಡೀನಿ, ನನಗೆ ಬೆಸ್ಟ್ ಅನಿಸೈತಿ. ಇಷ್ಟ ಇದ್ದಾರೆ ನೋಡಿರಿ, ತೊಗೊಳಕ್ಕೆ ಟ್ರೈ ಮಾಡಿರಿ. ಬೆಹೂರಿ ನೋಡಿರಿ, ಯೂಸ್ಫುಲ್ ಐತಿ, ಯೂಸ್ ಆಗ್ತೈತಿ. ಇಷ್ಟ ಇದ್ದಾರೆ ನೋಡಿರಿ, ಟ್ರೈ ಮಾಡಿರಿ, ತೊಗೋರಿ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಸೇವ್ ಮಾಡಿ. ಆಮೇಲೆ ಇದನ್ನು ಕೈ ಮ್ಯಾಗ ಹೇರ್ ಜಾಸ್ತಿ ಇರೋರ, ಆಮೇಲೆ ಲೆಗ್ಸ್ ಮ್ಯಾಗ ವ್ಯಾಕ್ಸ್ ಮಾಡ್ಕೊಳಕ್ಕೆಲ್ಲ ಆಗಿಲ್ಲ, ಕಾಲೇಜ್ ಒಂದು ಗರ್ಲ್ಸ್ ಎಲ್ಲ ಶಾರ್ಟ್ಸ್ 3/4 ಅಥವಾ ಜೆಗಿನ್ಸ್ ಎಲ್ಲ ಹಾಕೋಕ್ಕೆ ಇಷ್ಟಪಡ್ತಾರೆ, ಅವರು ಇದನ್ನು ಯೂಸ್ ಮಾಡ್ಕೋಬೋದು. ಲೆಗ್ ಹೇರ್ಸ್ ಎಲ್ಲ ರಿಮೂವ್